ಹೇ ಗಾಯ್ಸ್, ನಿಮ್ಮ ಪ್ರೀತಿಯ ಪುಷ್ಯಂತ್ಯ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪುಷ್ಯನ್, ನನ್ನ ಬ್ಲಾಗ್ಗೆ ಸ್ವಾಗತ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಇವತ್ತು ಪ್ಯಾಲೇಸ್ ಗ್ರೌಂಡ್ ಬಂದಿದ್ದೀನಿ. ಯಾರ್ದು ಮದುವೆ ಗೊತ್ತಿಲ್ಲ. ಸೊ ಇವತ್ತು ಬೆಳಿಗ್ಗೆ ನಾನು ಪ್ಯಾಲೇಸ್ ಗ್ರೌಂಡ್ ಪಾಸ್ ಆಗ್ತಿರುವಾಗ ಇಲ್ಲಿ ಚಪ್ರ ಆಗ್ತಿದ್ರು, ಯಾರ್ದೋ ಮದುವೆ ಐತೆ ಅಂತ. ಸರಿ ಬಂದು ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಇವತ್ತು ಸಾಯಂಕಾಲ ಯಾರ್ದೋ ರಿಸೆಪ್ಷನ್ ಇದೆ ಅಂತ. ಸೊ ತುಂಬ ದಿವಸದಿಂದ ನಂಗೆ ಆಸೆ ಇತ್ತು ಅನ್ಇನ್ವೈಟೆಡ್ ಗೆಸ್ಟ್ಸ್ ಆಗಿ ಸ್ಟೇಜ್ ಮೇಲೆ ಹೋಗಿ ಬ್ರೈಡ್ ಆ್ಯಂಡ್ ಗ್ರೂಮ್ಗೆ ಬೊಕೆ ಕೊಡಬೇಕಂತ. ಸೊ ಇವತ್ತು ನಾನು ಸಾಯಂಕಾಲ ಏನೂ ಮಾಡ್ತಿರ್ಲಿಲ್ಲ, ಆಮೇಲೆ ವೀಡಿಯೋ ಮಾಡಿ ತುಂಬ ದಿವಸ ಆಗೋಯ್ತು ಅಂತ. ಸೊ ಫೈನಲ್ ಆಗಿ ಇವಾಗ ನಾನು ಮದುವೆಗೆ ಬಂದಿದ್ದೀನಿ. ಯಾರ್ದೋ ಲಕ್ಷ್ಮಿ ಆಮೇಲೆ ಅಜಿತ್ ಅಂತ ಅವ್ರದ್ದು ಮದುವೆ. ಸರಿ ನಡೀರಿ, ಆಗುತ್ತೆ ನೋಡೋಣ. ಸೊ ಐ ಕಮ್ ಫಾರ್ ಅ ವೆಡ್ಡಿಂಗ್ ಆ್ಯಸ್ ಅನ್ ಅನ್ಇನ್ವೈಟೆಡ್ ಗೆಸ್ಟ್. So let us see how it goes. I'm going to go on the stage and give the bouquet to the bride and the groom, and let us see their reaction and let us enjoy the vlog. Peace. ನನ್ನ ಫ್ರೆಂಡ್ ಇವನು ಬಾಲಾಜಿ ಅಂತ, ಇವನನ್ನು ಕರ್ಕೊಂಬಂದಿದ್ದೀನಿ. ಬಾಲಾಜಿ, ಹೌ ಡು ಯು ಫೀಲ್? ಓದೇ ತಿಂದಿದ್ರೆ ಚೆನ್ನಾಗಿರುತ್ತೆ. ನಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಐ ಆಮ್ ದೇರ್. ಸೊ ನನ್ನ ಫ್ರೆಂಡ್ಗೆ ಬಾರೋ, ನಮ್ಮ ಅಣ್ಣನ ಫ್ರೆಂಡು ಮದುವೆ ಅಂತ ಬಾರೋ ಕರ್ಕೊಂಬಂದ್ಬಿಟ್ಟಿದ್ದೀನಿ. ನೋಡೋಣ ಹೆಂಗಿರುತ್ತೆ. ಓಡಿಸ್ಕೊಂಡ್ರೆ ಇನ್ನೊಬ್ಬನ ಜೊತೆಗೆ ಓಡಿಸ್ಕೊಳ್ಳಿ ಅಂತ ಕರೆದಿದ್ದೀನಿ. ಲೆಟ್ ಅಸ್ ಸಿ ಹೌ ಇಟ್ ಗೋಸ್. ಎಂಜಾಯ್ ದ ವ್ಲಾಗ್. This is the first time I'm attending a wedding in the palace ground, and I have always heard about how grand the marriages here happen, but for the first time I'm going to experience it. Let's see how it goes. ಫಂಕ್ಷನ್ ಹಾಲ್ ಇಸ್ ಸೋ ಹ್ಯೂಜ್. ಜೀವನದಲ್ಲಿ ಇಷ್ಟು ದೊಡ್ಡದು ಫಂಕ್ಷನ್ ಹಾಲ್ ನೋಡಿದ್ದೇ ಇರಲಿಲ್ಲ. ಓ ಮೈ ಗಾಡ್, ಯಾರೋ ಬಿಗ್ ಶಾಟ್ ಅನ್ಸುತ್ತೆ. ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ. ಇವ್ನು ನೋಡಿದ್ರೆ ಪ್ರೊಫೆಷ್ನಲ್ ಆ್ಯಕ್ಟಿಂಗ್ ಮಾಡ್ತಾನೆ ಇಲ್ಲಿ ಕೂತ್ಕೊಂಡು. ಭಯ ಆಗ್ತಿದೆ ಇವಾಗ ಸ್ಟೇಜ್ ಮೇಲೆ ಹೋಗೋದಕ್ಕೆ. ಯಾರಾದರೂ ಇವಾಗ ಪೊಲಿಟಿಷಿಯನ್ ಯಾರಾದರೂ ಇದೆ ಅಂತ ಭಯ ಆಗ್ತಿದೆ. ಇವಾಗ ಹೆಂಗೆ ಹೋಗೋದು ಗೊತ್ತಿಲ್ಲ. ಅದೇ ಇಲ್ಲಿ ಸೈಡಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀವಿ. ಎಷ್ಟು ದೊಡ್ಡದಾಗಿದೆ ನೋಡಿ. ಯಪ್ಪ, ಅಲ್ಲಡಿ ಬಾಲಾಜಿ ಚಿಕ್ಕಡು ಅಂತಾರ ಕಾಟನ್ ಕ್ಯಾಂಡಿ ತಿನ್ನಕ್ಕೆ ಹೋಗೋನೆ. ಯಾರಪ್ಪ ಕರೆದಿದ್ದು? So guys, we had to go on the stage, but I'm really scared to go, and also there was a lot of people inside, and we came out to eat, but ಅಲ್ಲೂ ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತ ಬಂದ್ವಿ ನೋಡಿ. ಊಟ ಮಾತ್ರ ತುಂಬ ಸಕ್ಕದಾಗಿತ್ತು. ಗೌಡ್ರ ಮನೆ ಊಟ ಅನಿಸುತ್ತೆ. ವೀಡಿಯೋ ಮಾಡೋಣ ಅಂದರೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಎಲ್ಲ ಬರೀ ನಮ್ಮನ್ನೇ ಗುರಾಯಿಸ್ತಾ ಇದ್ದಾರೆ ಅಂತ ಸೈಲೆಂಟಿಗೆ ಬರೀ ತಿನ್ಕೊಂಡು ಆಚೆ ಬಂದ್ಬಿಟ್ವಿ. ನೆಕ್ಸ್ಟು ನಾನೇ ಹೋಗೋದು ಒಳಗಡೆ. ಭಯ ಆಗ್ತಿದೆ. ಯಾರು ಕರೆದಿಲ್ಲ, ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಬಂದಿರೋದು. ನಾನು ಸ್ಟೇಜ್ ಮೇಲೆ ಇದ್ದಾಗ ಅವ್ರ ಫ್ರೆಂಡ್ಸ್ ಬಂದುಬಿಟ್ಟಿದ್ರು ಮೇಲ್ಗಡೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಯಾರೋ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಬಂದವನೇ ಅಂತ. ಹ್ಯಾಪಿ ಮ್ಯಾರಿಡ್ ಲೈಫ್. ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅಲ್ಲಿ ಆಚೆ ವೆಡ್ಡಿಂಗ್ ಇದೆ ಅಂತ ನೋಡಿ ಬಂದಿದ್ದೀನಿ ಹೊರಗಡೆ. ಊಟ ಮಾಡಿದಾಯ್ತು. ಹುಷಾರು. The groom had actually thought that I am also one of the bride's friend, but that wasn't the case here. Subscribe.
ಗೈಸ್ ಫೈನಲ್ ಆಗಿ ಬೊಕೆ ಕೊಟ್ಟು ಬಂದ್ಬಿಟ್ಟೆ ಸ್ಟೇಜ್ ಮೇಲೆ ಹೋಗಿ. ರೈಟ್ ಟೈಮ್ ಅಂತ ಹೇಳ್ಬೋದು. ಆದರೆ ಫುಲ್ ಭಯ ಆಗ್ತಿತ್ತು ನನಗೆ, ಫುಲ್ ಮೀಟರ್ ಡೌನ್ ಆಗ್ಬಿಟ್ಟಿತ್ತು ಸ್ಟೇಜ್ ಮೇಲೆ ಹೋಗಿದ ತಕ್ಷಣ. ಆದರೆ ಅವರು ಫ್ರೆಂಡ್ಸ್ ಯಾರೋ ಬಂದರು ಅನಿಸುತ್ತೆ ಮೇಲೆ ಸ್ಟೇಜ್ ಮೇಲೆ. ನಾನು ಬೊಕೆ ಕೊಡೋಗೇ ಅವ್ರ ಫ್ರೆಂಡ್ಸು ಬಂದರು. ಸೊ ದೇ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಟು ಈಸ್ ದ ಅಟ್ಮಾಸ್ಫಿಯರ್ ಇಸ್ ವಾಟ್ ಐ ಕ್ಯಾನ್ ಸೇ. ಆ್ಯಂಡ್ ಆಲ್ಸೋ ದ ಬ್ರೈಡ್ ಆ್ಯಂಡ್ ದ ಗ್ರೂಮ್ ತುಂಬ ಒಳ್ಳೆಯವರು ಅನಿಸುತ್ತೆ. ಅವರು ಸರಿ ಬಂದಿದ್ದೀರಾ ಊಟ ಮಾಡ್ಕೊಂಡು ಹೋಗಿ ಅಂತೆಲ್ಲ ಹೇಳಿದ್ರು. ಆದರೆ ನಾನು ಆಲ್ರೆಡಿ ಊಟ ಮಾಡಿಬಿಟ್ಟಿದ್ದೆ ಆಲ್ರೆಡಿ. ಸೊ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಇದೇ ಏನದು ಪ್ಯಾಲೇಸ್ ಗ್ರೌಂಡಲ್ಲಿ ಗೇಟ್ ನಂಬರ್ 8 ಶೃಂಗಾರ್ ಪ್ಯಾಲೇಸ್ ಅಂತ. ಐ ಮೀನ್ ಸಕ್ಕದಾಗಿತ್ತು. ಐ ವುಡ್ ರೆಕಮೆಂಡ್ ಯು ಪೀಪಲ್ ಟು ಗೆಟ್ ಮ್ಯಾರಿಡ್ ಇಯರ್. ನೋಡಿ ಅಲ್ಲೇ ನಾವು ಊಟ ಮಾಡಿದ್ದು. ಸೊ ಇದೊಂಥರ ಸ್ನ್ಯಾಕ್ಸ್ ಈಟಿಂಗ್ ಏರಿಯಾ ಅನಿಸುತ್ತೆ. ಆಮೇಲೆ ದಟ್ ಈಸ್ ದಿ ಮ್ಯಾರೇಜ್ ಪ್ಲೇಸ್, ಐ ಮೀನ್ ಲೈಕ್ ರಿಸೆಪ್ಷನ್ ಪ್ಲೇಸ್. ಅಲ್ಲಿಂದ ಇಲ್ಲಿ ತನಕ ಇಷ್ಟು ದೊಡ್ಡದಾಗಿದೆ ನೋಡಿ. ಐ ಮೀನ್ ಇದೇ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಆಚೆ ಸ್ನ್ಯಾಕ್ಸ್ ತಿನ್ನೋದಕ್ಕೆ. ನೋಡಿ ಇನ್ನೂ ಏನಂತ ಬಾಲಾಜಿ ಫ್ರೀ ಊಟ ತಿಂದಿದ್ದೆ ಅಲ್ದಿರಾ, ಇದೇನಿದು ಇನ್ನೊಂದು ಶುಗರ್ ಕೇನ್ ತಿಂತಾ ಇದೆಯಾ ಮಾಡೋಣ ಅಂತ ಬ್ರೋ. ಕನ್ನಡ ಬರುತ್ತಾ? ಇದು ನೀವು ಯಾರ ಕಡೆ ಅವರು? ನಾವು ಹೆಣ್ ಕಡೆ ಅವರಾ? ನಾನು ಯಾರು ನಾನು ಕರೆದಿಲ್ಲ, ನಾನು ಹಂಗೆ ಬಂದಿದ್ದೀನಿ ಇವತ್ತು ಊಟ ಮಾಡೋದಕ್ಕೆ. ಪರವಾಗಿಲ್ವಾ? ಹಾಕ್ಕೊಡ್ತೀರಾ? ಪರವಾಗಿಲ್ಲ. ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದೀನಿ, ಯಾರಿಗೂ ಹೇಳ್ಬೇಡಿ. ಐ ಮೀನ್ ಯಾರತ್ತಾದ್ರು ಮಾತಾಡ್ಸೋಣ ಅಂತ. ನೀವು ಹೆಣ್ ಕಡೆ ಅವರ? ಲಕ್ಷ್ಮಿ ಅಲ್ವಾ ಅವ್ರ ಹೆಸರು? ಗೌಡ್ರ ಅವರು? ಗೌಡ್ರು ಓಕೆ. ಲಕ್ಷ್ಮಿ ಗೌಡ ಅವ್ರ ರಿಲೇಟಿವ್ ಅನಿಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್. ಯಾ ಯಾರಿಗೂ ಹಾಕೊಡ್ಬೇಡಿ ಸರ್, ಏನಿಲ್ಲ. So guys, finally we have come to the end of the vlog. I mean it was a very fantastic experience. One of a kind is what I can say. ಆದರೆ ಒಂದು ಮಾತು ಹೇಳಬೇಕು, ದ ಬ್ರೈಡ್ ಆ್ಯಂಡ್ ದ ಗ್ರೂಮ್ ತುಂಬ ಒಳ್ಳೆಯವರು. ನಾನು ಸ್ಟೇಜ್ ಮೇಲೆ ಹೋದಾಗ ಅವರು ಊಟ ಮಾಡ್ಕೊಂಡು ಹೋಗಿ ಅಂತಲೇ ಹೇಳಿದವರು. ಸೊ ದೇವ್ರು ಅವ್ರು ಒಳ್ಳೇದು ಮಾಡಲಿ. ಆ್ಯಂಡ್ ಇಫ್ ಯು ಪೀಪಲ್ ಲೈಕ್ ದ ವ್ಲಾಗ್, ಪ್ಲೀಸ್ ಲೈಕ್, share and subscribe to ನಿಮ್ಮ ಪ್ರೀತಿಯ ಪುಷ್ಯಂತ್. I will be making such videos. Please support me and yeah, peace. ನಿಮ್ಮ ಪ್ರೀತಿಯ ಪುಷ್ಯಂತ್ signing off from Palace Ground, gate number 8. Peace. ಇಲ್ಲಿ ಇನ್ನೊಬ್ರು ಯಾರ ನಡ್ಕೊಂಡು ಹೋಗ್ತಿದ್ದಾರೆ, ಒಬ್ಬರೇ ಅವರೇ. ಅವ್ರು ಯಾರ ಕಡೆ ಅಂತ ಕೇಳೋಣ. ಬ್ರೋ ಯಾರ ಕಡೆ ಬ್ರೋ? ಭಟ್ರು ಕಡೆ. ನಿಮಗೆಲ್ಲ ಒಂದು ನಿಜ ಹೇಳಬೇಕಿತ್ತು. ಸೊ ಬೇಸಿಕಲಿ ದ ಬ್ರೈಡ್ ಯು ಸಿ ದೇರ್ ಇಸ್ ಮೈ ಬ್ರದರ್ಸ್ ಫ್ರೆಂಡ್ ಲಕ್ಷ್ಮಿ ಗೌಡ ಅಂತ. ಸೊ ಅವ್ರು ನನ್ನ ಮದುವೆಗೆ ಇನ್ವೈಟ್ ಮಾಡಿದರು. ಆದರೆ ಐ ಜಸ್ಟ್ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಮ್ಯಾರೇಜ್ ಆ್ಯಂಡ್ ಸಿ ದ ಡೂಸ್ ಆ್ಯಂಡ್ ಡೋಂಟ್ಸ್ ಬಿಫೋರ್ ಐ ಮೇಕ್ ದ ಆ್ಯಕ್ಚುಯಲ್ ಅನ್ಇನ್ವೈಟೆಡ್ ವೆಡ್ಡಿಂಗ್ ಬ್ಲಾಗ್. But the reaction what you see on the groom's face was real, as he didn't know who I was and he thought I was a stranger. Keeping everything aside, I would want to wish a happy married life to Lakshmi Gowda and Ajit. May their love grow stronger each and every passing year. If you people are still watching the vlog, I just wanted to highlight on something. Lakshmi is basically a social activist. She does a lot of social services and one of her work is the Samarasya Trust, where the objective of this trust is to provide blood for the people who are in immediate need in hospitals. So I will tell you how it works. In case if someone is required blood in any location, if any one of our followers are nearby, they go to that specific location and provide the blood for free. Similarly, even if you people are nearby to that specific location, you can go and give the blood for the people who are in need. Alright, so we would require the date, the unit of blood, the blood group of that specific person, the patient's name, the contact number of the person, as well as the hospital location. I would want each and every person to follow the specific account Samarasya Trust, because you never know when it can be helping you out. A single drop of blood can make a huge difference. Thank you so much for watching the vlog. Please like, share and subscribe to Nimma Preethiya Pushyant. Stay tuned for the upcoming vlogs. Peace.